ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಎನ್ ಬಾಲಕೃಷ್ಣ ರಂಗಮಂದಿರ ಅಲ್ಲಿ ನೋಡಿ ಆಭರಣ ತಯಾರಿಕೆ. ಪಾಪ ಇಷ್ಟು ಬಿಸಿಲಿದೆ, ತುಂಬ ಬಿಸಿಲಂದರೆ ಬಿಸಿಲು. 1:15 ಪಾಪ ಶ್ವೇತ್ 1:15 ಮಧ್ಯಾಹ್ನ. ನಾನು ಬೇಗ ಬಂದೆ. ಸವಿತಾ ನೋಡ್ರಿ ಈಗ ಗಾಡೀಲಿ ಬಂದಳು. ಅವಳಿಗೆ ಪಾಪ ಎಷ್ಟು ಕಷ್ಟಪಡ್ತಾಳೆ ಅಂತ ಅಂದರೆ, ಅವಳಿಗೆ ಈ ಬಿಸಿಲಲ್ಲೂ ಅಲ್ಲಿಂದ ಬಂದು ಅವಳಿರೋ ಜಾಗದಿಂದ ಅಲ್ಲಿಂದ ಬಂದು ಇವಾಗ ಇದನ್ನೆಲ್ಲ ಅವಳೇ ಓಪನ್ ಮಾಡಬೇಕು, ಅವಳೇ ಎಲ್ಲ ಮಾಡಬೇಕು. ನನ್ನ ಕೈಲಾಗಿದ್ದು ಒಂಚೂರು ಸಹಾಯ ಮಾಡೋಣ ಅಂತ ನಾನು ಅರ್ಧ ಗಂಟೆ ಮುಂಚೆ ಬಂದೆ. 1 ಗಂಟೆಗೆ ಬಂದೆ. ನಾನು ಕಾಲ್ ಮಾಡಿದೆ ಅವಳಿಗೆ, ಇವಾಗ ಬರ್ತಾಯಿದ್ದೀನಿ ಮ್ಯಾಮ್ ಅಂತ ಹೇಳಿದ್ಲು. ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ದಯವಿಟ್ಟು ಅವಳ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅವಳ ವೀಡಿಯೋನೆಲ್ಲ ನೋಡಿ. ಅವಳು ಇವಾಗ ನೋಡಿ ಅಷ್ಟು ಬಿಸಿಲಲ್ಲಿ ಅವಳು ಗಾಡೀಲಿ ಬರ್ತಾಯಿದ್ದಾಳೆ. ಇವಾಗ ಅವಳು ಗಾಡೀಲಿ ಬರ್ತಾಳೆ, ನಾನು ತೋರಿಸ್ತೀನಿ ಅವಳಿಗೆ ಹೇಗೆ ಬರ್ತಾಳೆ ಏನು ಅಂಥೇಳಿ. ಅವಳು ಒಂದು ಕಾರ್ ತೊಗೊಳ್ಳೋ ಥರ ಆಯಿತು ಅಂತ ಅಂದರೆ ಎಷ್ಟು ಅನುಕೂಲ ಆಗುತ್ತೆ. ಅವಳದು ಲಗೇಜ್ ಎಲ್ಲ ತುಂಬ್ಕೊಂಡು ಬರೋ ಥರ ನನಗನ್ಸಿದ್ದದು. ನೋಡ್ರಿ ಬರ್ತಾಳೆ ಈಗ. ಅವಳು ಅಷ್ಟು ಕಷ್ಟಪಡ್ತಾ ಇದ್ದಾಳೆ. ಮಗನೂ ಬರ್ತಾ ಇದ್ದಾನೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅವಳನ್ನ ನೆನೆಸ್ಕೊಂಡ್ರೆ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಅವಳನ್ನ. ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ. ರಾಯರಿದ್ದಾರೆ ಅಂತ ಹಾಕಿಸ್ಕೊಂಡಿದ್ದಾಳೆ, ಸವಿತಾ ಸವಿ ಅಂತ ಹಾಕಿಸ್ಕೊಂಡಿದ್ದಾಳೆ. ನೋಡಿ ಇವಾಗ ಅವ್ರ ಮಗನೂ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾನೆ. ದಯವಿಟ್ಟು ಅವಳ ಚಾನಲ್ಗಾಗಲಿ ಅವಳದು ಟೆರಕೋಟ ಇದಕ್ಕಾದರೂ ಸಪೋರ್ಟ್ ಮಾಡಿ. ಅದು ನೀವು ಒಡವೆ ಎಲ್ಲ ತೊಗೊಂಡ್ರೆ ಅವಳಿಗೂ ಸಪೋರ್ಟ್ ಆಗುತ್ತೆ. ನೋಡಿ ಅವಳು ಹೇಗೆ ಮಾಡ್ತಾಳೆ ಏನು ಅಂತ ನಾನು ನೋಡಿಲ್ಲ. ನೋಡಿ ಈ ಬಿಸಿಲಿಗೆ ಅವಳು ಸ್ಟಾಲ್ ಹಾಕಿ ಅದನ್ನೆಲ್ಲ ರಾತ್ರಿ ಕಾಲ್ ಮಾಡಿದೆ. ಎಷ್ಟೊತ್ತಿಗೆ ಹೋದೆ ಅಂದರೆ 12 ಗಂಟೆಗೆ ಹೋದೆ ಮನೆಗೆ ಅಂತ ಹೇಳಿದ್ಲು. ನೆಲ ಹೆಚ್ಚು ಕಡಿಮೆ ಇತ್ತು ಅಂತ ತೆಗಿಯೋಕ್ಕೆ ಆಗಲಿಲ್ಲ, ತುಂಬ ಕಷ್ಟಪಟ್ಲು ಪಾಪ. ನೋಡಿ ಎಷ್ಟು ಬಿಸಿಲಿಗೆ ಆ ಮಗನೂ ಆ ಚಿಕ್ಕ ಕಂದ ಅದು ನೋಡಿ. ಅವಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ, ಕೈ ಮುಗಿದು ಕೇಳ್ಕೊಳ್ತೀನಿ, ಅವಳಿಗೆ ಸಪೋರ್ಟ್ ಮಾಡಿ. ಖುಷಿಯಾಗಿತ್ತು ಅಂತ ಹೆಲ್ಪ್ ಮಾಡೋ ಮನಸ್ಸಿತ್ತು. ನೋಡಿ ಮಗ ಅದೇನೆ ನೋಡಿ ತುಂಬ ಬಿಸಿಲಿದೆ. ಪಾಪ ಮಗು ಚಿಕ್ಕ ಪುಟ್ಟಕ್ಕಂದ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾನೆ. ನೋಡಿ ಎಲ್ಲರೂ ಆಗಲೇ ಸ್ಟಾಲ್ ಇಟ್ಟಾಯಿತು. ಪಾಪ ಅವಳು ಇನ್ನೂ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ನೋಡಿ ಇಲ್ಲಿ ಸವಿತಾ ಟೆರಕೋಟು ಸ್ಟಾಲ್ ಹಾಕಿದ್ದಾಳಲ್ವ, ಅಲ್ಲಿ ನೋಡೋದಕ್ಕೆ ನಾನು ನಿನ್ನೆ ಹೇಳಿದ್ದೆ ನಾನು ಬರ್ತೀನಿ ನಾಳೆ ಅಲ್ಲೇ ಇರ್ತೀನಿ ಅಂತ ಅಂದಿದ್ದಾರೆ. ನಾನು ಸ್ವಲ್ಪ ಗಂಡು ಮಕ್ಕಳನ್ನ ಗುಂಡ ಅನ್ನೋದು ಅಯ್ಯಂಗಾರ್ಸ್ ಕಿಚನ್ ಅಂತ ಒಂದು ಚಾನಲ್ ಇದೆ. ಅವ್ರ ತಮ್ಮ ಅವರು ಇವತ್ತು ಅವ್ರ ಪ್ರೊಫೆಸರ್, ಅಯ್ಯಂಗಾರ್ಸ್ ಕಿಚನ್ ಅವರು ಪ್ರೊಫೆಸರ್. ಅವ್ರಿಗೆ ಇವತ್ತೇನೋ ತುಂಬ ಕಾಲೇಜ್ಗೆ ಹೋಗಲೇಬೇಕಿತ್ತು ಅಂತ ಅವ್ರ ತಮ್ಮನ ಕಳಿಸಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬಾ ಅಂತ. ರಾಜಾಜಿನಗರದಿಂದ ಬಂದಿರೋದು ನಮ್ಮ ಗುಂಡ. ನೋಡಿ ರಾಜಾಜಿನಗರದಿಂದ ಬಂದಿದ್ದಾನೆ. ಅವ್ನು ಓಲೆ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ದಪ್ಪ ಓಲೆ ಹಾಕ್ಕೊಂಡಿದ್ದಾನೆ. ಇವಾಗ ಯಾರು ಹಂಗೆ ಹಾಕ್ಕೊಳ್ತಾರೆ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಿನ್ನ ಹೆಸರು ಕಾರ್ತಿಕ್ ಅಂತ. ರಾಜಾಜಿನಗರದಿಂದ ಇಲ್ಲಿ ನಾನು ನೋಡೋಕ್ಕಂತಾನೆ, ನನ್ನ ನೋಡೋಕ್ಕೆ ಮತ್ತು ಸವಿತಾ ನೋಡೋಕ್ಕಂತಾನೆ ಬಂದಿರೋದು. ಪ್ಲಸ್ ನಮ್ಮ ಮದರಿಗೆ ಪರ್ಚೇಸ್ ಮಾಡೋಕ್ಕೆ ಅವರ ಅಮ್ಮನಿಗೆ ತೊಗೊಳೋದಕ್ಕಂತ ಬಂದಿರೋ. ಸವಿತಾ ಮಾಡೋ ಮಣ್ಣಿಂದು ಒಡವೆಗಳನ್ನ ಅವ್ರ ಅಮ್ಮನಿಗೆ ತೊಗೊಳೋದಕ್ಕಂತ ಬಂದಿದ್ದಾರೆ. ನನ್ನ ನೋಡೋಕ್ಕೆ ಸವಿತಾ ನೋಡೋಕ್ಕೆ ಅವರಿಬ್ಬರಿಗಿಂತ ಒಡವೆ ತೊಗೊಳೋದು ಅದು ನನಗೆ ತುಂಬ ಖುಷಿ ಆಯಿತು. ನಮ್ಮನ್ನು ಯಾವಾಗಾದರೂ ನೋಡ್ಬೋದು ನಾವು. ಅವಳಿಗೊಂದೇನೋ ನಿಮ್ಮ ಕೈಯಲ್ಲಾಗಿತ್ತು ಅಂತ ತೊಗೊಂಡ್ರೆ ಅವಳಿಗೊಂದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಆಯಿತು. ಗುಂಡ ಏನು ತೊಗೊಳ್ತಿರೋ ತೊಗೊಳ್ಳಿ. ಅವರು ನಮ್ಮ ಲೈವ್ಗೆಲ್ಲ ಬರ್ತಾರೆ. ಓಂ ಸಾಯಿರಾಮ್ ಅಂತೇಳಿ ಕ್ಷಮಾ ಅಂತ ಅವರು ಕೆಲಸದಲ್ಲಿರೋದು. 1 ಅವರ್ ರಜಾ ಊಟದ ಟೈಮ್ ಇತ್ತಂತೆ. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ನನಗಿಂತ ಸವಿತು ನೋಡೋಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ. ಆದರೆ ಸವಿತಾ ಮಾಡೋ ಒಡವೆನ ತುಂಬ ತೊಗೊಳ್ತಾ ಇದ್ದಾರೆ. ತೋರಿಸ್ತೀನಿ ಏನೇನು ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಇಷ್ಟೆಲ್ಲ ತೊಗೊಳ್ತಾ ಇದ್ದೆ. ಇದು ನಾನು ನೆನ್ನೆ ಅವಳದ್ದು ಹಾಕ್ಕೊಂಡು ತೋರಿಸಿದ್ದೆ. ಅಲ್ಲಿದೆ ನೋಡಿ ಅವಳದ್ದು ಕಲರು, ರೆಡ್ ಕಲರ್ ಹಾಕ್ಕೊಂಡು ತೋರಿಸಿದ್ದಕ್ಕೆ ನೆನ್ನೆ ನೋಡ್ಬಿಟ್ಟು ಕ್ಷಮವ್ರಿಗೆ ಆಸೆ ಆಯ್ತಂತೆ. ಅವರು ಇವಾಗ ಬ್ಲ್ಯಾಕ್ ತೊಗೊಂಡಿದ್ದಾರೆ. ಈ ಬ್ಲ್ಯಾಕ್ ಅಂತೂ ತುಂಬ ಅಂದರೆ ತುಂಬ ಎಲ್ಲ ಕಲರ್ಸ್ ಇದೆಯಂತೆ.
ಬ್ಲ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯ್ತು, ತುಂಬ ಚೆನ್ನಾಗಿದೆ ನೋಡಿ. ಹೌದು, ನಾನೊಂದು ಸರಿ ಹಾಕೊಂಡು ತೋರಿಸ್ಲಾ ಕ್ಷಮ, ಹಾಕೊಂಡು ಫೋಟೋಗೆ ತೋರಿಸ್ಲಾ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಇದನ್ನ ಹಾಕೊಂಡು ನನ್ನ ಡ್ರೆಸ್ ಹಾಕೊಂಡಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ, ಸ್ಯಾರಿಗೆ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ಅವ್ರ ಅಮ್ಮನಿಗೆ ತೊಗೊಳಕ್ಕೆ ಬಂದಿದ್ದಾನೆ ನೋಡಿ ಗುಡ್ಡ, ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ, ನಮ್ಮ ಸವಿತನ್ಗೆ ಆನ್ಲೈನು ಕೊಡ್ತಾಳೆ. ಆನ್ಲೈನ್ ನಂಬರ್ ನಾನು ವೀಡಿಯೋದಲ್ಲಿ ಅವಳ ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಅವಳು ಆನ್ಲೈನ್ಗೂ ಕಳಿಸ್ತಾಳೆ. ನೋಡಿ ಚೆನ್ನಾಗಿದೆ ಅಲ್ವಾ. ನೋಡಿ ನಮ್ಮ ಕಾರ್ತಿಕ್ ಅವ್ರ ಅಮ್ಮನಿಗೆ ಸ್ಟಡ್ ತೊಗೊಳಕ್ಕೆ ಬಂದಿದ್ದಾನೆ. ಅವನೇ ನೀನು ಸೆಲೆಕ್ಟ್ ಮಾಡಿದ್ದ ಅಮ್ಮ ಹಾಕ್ಕೊಳ್ತಾರ, ಅಮ್ಮ ಹಾಕ್ಕೊಳ್ತಾರ, ನೀನು ಸೆಲೆಕ್ಟ್ ಮಾಡಿದ್ದು. ವಾವ್, ನೋಡಿದ್ರ ಅವನೇ ಎಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಸ್ಟಡ್ಡು ಕಾರ್ತಿಕ್. ಅವರಮ್ಮ ಖುಷಿಯಿಂದ ಹಾಕ್ಕೊಳ್ತಾರಂತೆ ನೋಡಿ. ಕ್ಷಮ, ಥ್ಯಾಂಕ್ ಯು ಕ್ಷಮ ನೋಡಿ. ಇಲ್ಲ ಅಲ್ಲ, ಅಲ್ಲಿಂದ ಬಂದಿದ್ದೀರಾ ಅಂತ ಅಂದರೆ ವಿಧಾನಸೌಧ ಅಲ್ಲಿಂದ ಬಂದಿದ್ದೀರಾ. ಆಮೇಲೆ ಫಸ್ಟ್ ಬೋಣಿ ಕ್ಷಮ ಅವ್ರದ್ದೇ, ಅವರು ID ಹೆಸರು ಓಂ ಸಾಯಿರಾಮ್ ಅಂತ ಚಾನಲ್ ಇಲ್ಲ ಅವ್ರದ್ದು, ಓಂ ಸಾಯಿರಾಮ್ ಅಂತಲೇ ಅವ್ರದ್ದು ಚಾನಲ್ ಹೆಸರಿರೋದು, ID ಹೆಸರು. ನಿಜವಾಗ್ಲೂ ಅಲ್ಲಿಂದ ಬಂದಿದ್ದಾರೆ ಅಂದರೆ ಅದು ಖುಷಿ. ಆಮೇಲೆ ಅವ್ರದ್ದೇ ಫಸ್ಟ್ ಬೋಣಿ ಆಗ್ತಾ ಇರೋದು. ಇವತ್ತೆಲ್ಲ ಜಾಸ್ತಿ ಸೇಲ್ ಆಗಲಿ ನಮ್ಮ ಸವಿತನ್ಗೆ. ಹೋಗ್ಬೇಕಾರೆ ಮೂಟೆ ಇದು ದುಡ್ಡು ತುಂಬ್ಕೊಂಡು ಹೋಗ್ಲಿ, ಇದನ್ನೆಲ್ಲ ಬಿಟ್ಟು ಮೂಟೆ ತುಂಬ ದುಡ್ಡು ತುಂಬ್ಕೊಂಡು ಹೋಗ್ಲಿ ಅವಳು. ಇಲ್ಲ ಬೈಕೊಳ್ಳೋದೇನಿಲ್ಲಪ್ಪ, ನಿಮ್ಗೆ ತುಂಬ ಒಳ್ಳೆ ಮನಸ್ಸಿದೆ, ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಕ್ಷಮ. ನೋಡಿ ಕಾರ್ತಿಕ್ ತೊಗೊಳಕ್ಕೆ ಬಂದೋನು ಅಯ್ಯಂಗಾರ್ಸ್ ಕಿಚನ್ ಅಂತ ಚಾನಲ್ ಇದೆ, ಅವ್ರ ಚಿಕ್ಕಪ್ಪನ ಮಗ. ಅವ್ನು ತೊಗೊಳಕ್ಕೆ ಬಂದೋನು ಎಲ್ಪ್ ಮಾಡ್ತಾ ಇದ್ದಾನೆ ನೋಡಿ, ಜೋಡಿಸೋದಕ್ಕೆಲ್ಲ ಎಲ್ಪ್ ಮಾಡ್ತಾ ಇದ್ದಾನೆ ನಮ್ಮ ಸವಿತನ್ಗೆ. ನೋಡಿ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾರೆ, ನೀವು ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅವಳಿಗೆ. ಮಧ್ಯಾಹ್ನ ನಾನು 1 ಗಂಟೆ ಹೋದವರು, ಇವಾಗ ನೋಡಿ ಇವಾಗ ಬರ್ತಾಯಿದ್ದೀನಿ. ರಾತ್ರಿ 8:45 9 ಗಂಟೆ ಆಗೋಯ್ತು. ನನಗೂ ಇನ್ನು ಮನೆಗೆ ಬಂದು ನಂದು ಪ್ರಾಡಕ್ಟ್ದೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿ ಬರ್ತೀನಿ ಸವಿತಾ ಅಂತ ಹೇಳಿದೆ. ನಾನು ಕತ್ತಲ್ಲಿ ಹಾಕ್ಕೊಂಡಿರೋ ನೆಕ್ಲೆಸ್ ನೆನ್ನೆನೇ ಕೊಟ್ಟಿದ್ಲು. ನಾನು ಇವತ್ತು ಎಲ್ರಿಗೂ ಹಾಕ್ಕೊಂಡು ತೋರಿಸೋಣ, ಅವಳಿಗೆ ಸ್ವಲ್ಪ ಸೇಲ್ ಆಗಲಿ ಅಂತ ಹಾಕ್ಕೊಂಡಿದ್ದೆ. ಈಗ ನಾನು ಇನ್ನು 9 ಗಂಟೆ ಆಯಿತು, ಆಟೋ ಬುಕ್ ಮಾಡಿಕೊಂಡು ನಮ್ಮ ಮನೆಗೆ ಬಂದೆ. ಅಲ್ಲೇ ಪಲಾವ್ ತಿಂದೆ ಇನ್ನು ಮನೆಗೆ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಅಂತ. ದಯವಿಟ್ಟು ಇವಳು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.